ಕೊಡಗು ಜಿಲ್ಲೆಯಲ್ಲೂ ಸಹ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಮೂರನೇ ಬಾರಿಗೆ ಮುಳುಗಡೆಯಾಗಿದೆ ತ್ರಿವೇಣಿ ಸಂಗಮ. ಮಡಿಕೇರಿ ತಾಲೂಕಿನ ಭಾಗಮಂಡಲದ ತ್ರಿವೇಣಿ ಸಂಗಮ ಮೂರನೇ ಬಾರಿಗೆ ಮುಳುಗಡೆಯಾಗಿರೋದು. ತ್ರಿವೇಣಿ ಸಂಗಮದ ಸ್ನಾನಘಟ್ಟ ಉದ್ಯಾನವನ ಮುಳುಗಡೆಯಾಗಿದೆ. ತುಂಬಿ ಹರಿತಾ ಇರುವಂತಹ ಕಾವೇರಿ, ಕನ್ನಿಕೆ ಮತ್ತು ಸುಜ್ಯೋತಿ ನದಿಗಳು. ಈ ಬಾರಿಯ ಮಳೆಯಲ್ಲಿ 3 ಬಾರಿ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮಡಿಕೇರಿ ತಾಲೂಕಿನ ಭಾಗಮಂಡಲದ ತ್ರಿವೇಣಿ ಸಂಗಮ ನಿರಂತರ ಮಳೆಯಿಂದಾಗಿ ಮುಳುಗಡೆಯಾಗಿದೆ. ಇವಾಗ ಮಳೆ ಬಿಟ್ಟಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಮರ ಉರುಳಿ ಬಿದ್ದಿದೆ. ಸಂಚಾರ ಸ್ಥಗಿತ ಆಗಿದೆ. ಮಡಿಕೇರಿ ತಾಲೂಕಿನ ಕೆದಕಲ್ ಬಳಿ ಹೆದ್ದಾರಿಗೆ ಉರುಳಿ ಬಿದ್ದಿದೆ ಮರ. ಹೆದ್ದಾರಿಯಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮರ ತೆರವುಗೊಳಿಸೋದಕ್ಕೆ ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ. ಇನ್ನು ಕಾರವಾರದಲ್ಲಿ ಮಳೆ ಜೊತೆ ಅಬ್ಬರಿಸ್ತಾ ಇದೆ ಕಡಲು. 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಹೊನ್ನಾವರ ತಾಲೂಕಿನ ಕಾಸರಗೋಡ ಕಡಲ ತೀರ ಪ್ರಕ್ಷುಬ್ಧ ಸ್ಥಿತಿಯಲ್ಲಿದೆ. ರಾಮನಗರ ಪ್ರದೇಶದಲ್ಲಿ ಕಡಲಿನ ಅಲೆಗಳಿಂದ ಕಂಟಕ ಎದುರಾಗಿದೆ. ಸಮುದ್ರ ತೀರದ ನಿವಾಸಿಗಳ ಮನೆಗಳತ್ತ ಅಲೆಗಳು ನುಗ್ತಾ ಇದ್ದಾವೆ. ನೂರಾರು ಮೀನುಗಾರರಿಗೆ ಭಾರೀ ಅಲೆಗಳಿಂದ ಕಂಟಕ ಎದುರಾಗಿದೆ. ಇನ್ನು ಜೊಯ್ಡಾ ತಾಲೂಕಿನಲ್ಲಿ ಭಾರೀ ಗಾಳಿ ಮಳೆ ಆರ್ಭಟ ಇದೆ. ಜಗಲ್ಪೇಟ್ನ ವಸಂತರಾಮ ಹಣಬರ್ ಮನೆಗೆ ಹಾನಿಯಾಗಿದೆ. ಕುಂಬ್ರಾಳೆ ಗ್ರಾಮದಲ್ಲಿ ಮರ ಬಿದ್ದು ಜಾನುವಾರುಗಳಿಗೂ ಸಹ ಗಾಯಗಳಾಗಿದೆ. ಮರ ಉರುಳಿ ಬಿದ್ದು ವಿದ್ಯುತ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ರಾಮನಗರ ರಸ್ತೆಯಲ್ಲಿ ಮರ ಬಿದ್ದು ಬಸ್ ಸಂಚಾರ ಸಹ ಸ್ಥಗಿತ ಆಗಿದೆ. ಇನ್ನು ಮಲೆನಾಡಲ್ಲಿ ಮುಂದುವರೆದಿದೆ ಗಾಳಿ ಮಳೆಯ ಅಬ್ಬರ. ಭಾರೀ ಗಾಳಿ ಮಳೆಗೆ ಧರೆಗುರುಳಿದೆ ಬೃಹತ್ ಮರ. ಚಿಕ್ಕಮಗಳೂರು ತಾಲೂಕಿನ ತಳಿಹಳ್ಳ ಬಳಿ ನಡೆದಿರುವಂತಹ ಘಟನೆ ಇದು. ಬೈಕ್ ಸವಾರರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಚಿಕ್ಕಮಗಳೂರು ಮುತ್ತೋಡಿ ಮಾರ್ಗ ಬಂದ್ ಮಾಡಲಾಗಿದೆ ಮರ ಬಿದ್ದಿರುವ ಹಿನ್ನೆಲೆಯಲ್ಲಿ. ಇನ್ನು ಕಾಫಿನಾಡಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಜೊತೆಗೆ ಗಾಳಿಯ ಆರ್ಭಟ ಸಹ ಇದೆ. ಗಾಳಿ ಹೊಡೆತಕ್ಕೆ ಮನೆ ಮೇಲೆ ಉರುಳಿ ಬಿದ್ದಿದೆ ಬೃಹತ್ ಗಾತ್ರದ ಮರ. ಮರ ಬಿದ್ದ ರಭಸಕ್ಕೆ ಮನೆಯ ಮೇಲ್ಚಾವಣಿ ಜಖಮ್ಮಾಗಿದೆ. ಕಲಂದರ್ ಎಂಬುವರಿಗೆ ಸೇರಿದಂತಹ ಮನೆ ಇದು. ಕೊಪ್ಪದ ಅಗಳಗಂಡಿ ಹೆಗ್ಗಾರು ಕೂಡಿಗೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಕೊಯ್ನಾ ಜಲಾಶಯದಿಂದ ಮತ್ತೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. 23,000 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ ಅಧಿಕಾರಿಗಳಿಂದ. ಮಹಾರಾಷ್ಟ್ರದ ಸತಾರಾದಲ್ಲಿರುವಂತಹ ಜಲಾಶಯ 105 ಟಿಎಂಸಿ ಸಾಮರ್ಥ್ಯವನ್ನ ಹೊಂದಿದೆ. 83 ಟಿಎಂಸಿಯಷ್ಟು ಈಗಾಗಲೇ ಭರ್ತಿಯಾಗಿದೆ. ಹಾಗಾಗಿ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.